ಶಿಕ್ಷಾ ಕೊಡುವಂತ ಅಧಿಕಾರನು ಗುರುಗದ. ಶಿಕ್ಷೆಯಿಂದ ಮುಕ್ತ ಮಾಡುವಂತ ಶಕ್ತಿನೂ ಗುರುವಿನಲ್ಲದ ಅನ್ನೋದ್ರಿಂದ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಪ್ರಾಯಶ್ಚಿತ್ತ ಸುಮ್ಮನೆ ಹೇಳಿಲ್ಲಪ್ಪ. ಕುಂದ ಆಚಾರ್ಯರು ಪ್ರಾಕೃತದೊಳಗೆ ಬರೆದ್ರು, ಪೂಜ್ಯಪಾದಾಚಾರ್ಯರು ಸಂಸ್ಕೃತದೊಳಗೆ ಬರೆದ್ರು, ಆಚಾರ್ಯ ವಿದ್ಯಾಸಾಗರರು ಹಿಂದಿಯೊಳಗೆ ಪದ್ಯಾನುವಾದ ಮಾಡಿದ್ರು. ಅಂತ ಸಾಹಿತ್ಯಗಳನ್ನು ಲೋಕ ಕೊಡ್ತಕ್ಕಂತ ಕಾರ್ಯ ಮಾಡಿದ್ರು. ಪ್ರತಿಕ್ರಮಣದಿಂದ, ಪ್ರತ್ಯಾಖ್ಯಾನದಿಂದ, ಪ್ರಾಯಶ್ಚಿತ್ತದಿಂದ ಆತ್ಮ ಕರ್ಮದಿಂದ ಮುಕ್ತ ಆಗ್ತಾನ, ಪಾಪ ಬಲದಿಂದ ಮುಕ್ತ ಆಗ್ತಾನ. ಈ ಆತ್ಮ ಸಂಸಾರ ಸಾಗರದಿಂದ ಮುಕ್ತ ಆಗ್ತಕ್ಕಂಥ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೋತಾನ ಅನ್ನೋದ್ರಿಂದ ನಮ್ಮ ಜೀವನದಾಗ ಪ್ರತಿಕ್ರಮಣ ಮಾಡಬೇಕು. ಹೆಂಗ? ಒಂದ್ ಹಣಿಗೆ ನಿಮ್ ಮೈಗೆ ಒಂದ್ ಹನಿ ರಕ್ತ ಹತ್ತಿತ್ತಂದ್ರ ಒಂದು ಲೀಟರ್ ರಕ್ತಲೆ ಆ ರಕ್ತ ತೊಳ್ಯಾಕ ಬರ್ತೈತ್ರಿ? ಒಂದ್ ಹನಿ ರೀ. ಒಂದ್ ಹನಿ ನಿಮ್ ಮೈಗೆ ರಕ್ತ ಹತ್ತೈತಿ, ಆ ರಕ್ತ ತೊಳಿಬೇಕಾದ್ರ 1 ಲೀಟರ್ ರಕ್ತ ತಗೊಂಡ್ರೆ ತೊಳಿತೈತೇನೋ? ಇಲ್ರಿ. ಗೊತ್ತೈತಿ ನಿಮ್ಗ? ರಕ್ತ ತೊಳ್ಯಾಕ ರುಧಿರ ಬೇಕು, ಹೌದಲ್ಲ? ನೀರು ಬೇಕು. ರುಧಿರ ತೊಳೆಯಲು ನೀರು ಬೇಕು. ರುಧಿರ ಅಂದ್ರ ರಕ್ತ. ಹಳೆಗನ್ನಡ ಭಾಷೆಯಲ್ಲಿ ರುಧಿರ ಅಂದ್ರ ರಕ್ತ. ರಕ್ತ ತೊಳೆಯಲು ನೀರು ಬೇಕು, ಕರ್ಮ ತೊಳೆಯಲು ಪ್ರತಿಕ್ರಮಣ ಬೇಕು ಅಂತ ಹೇಳಿದ್ರು.